ನೋಡಿ ಸರ್, ಇದು ತಾರ್ ರೋಡಿಂದ ಒಂದು 500 ಮೀಟ್ರ್ ಆಗುತ್ತಾ, 350ರಿಂದ 500 ಮೀಟ್ರ್ ಆಗುತ್ತಾ. ವಿಲೇಜ್ ಮ್ಯಾಪಲ್ಲಿರೋಂಥ ರಸ್ತೆ. ಜಾಗ ತೋರಿಸ್ತಿದೆ ನೋಡಿ. ಇದೇ ಜಾಗ 3 ಎಕರೆ 17 ಸೆಂಟು ಬಂದಿರುವಂಥ ಜಾಗ. ಜಾಗ ಮಾತ್ರ ಸೂಪರಾಗಿದೆ. ರೆಡ್ ಮಣ್ಣು ಸೂಪರಾಗಿದೆ. ಒಳ್ಳೆ ಲೊಕೇಶನ್ನು, ಬ್ಯೂಟಿಫುಲ್ ಲೊಕೇಶನ್ನು, ಒಳ್ಳೆ ಈವಿದೆ. ಆಮೇಲೆ ನಿಯರ್ ಹತ್ರ 1/4 ಕಿಲೋಮೀಟ್ರ್ ಊರು. 3 ಎಕರೆ 17 ಸೆಂಟ್ ಬಂದಿರೋವಂಥ ಜಾಗ. ಒಳ್ಳೆ ಬಾಗಿಸಾಗಿ ಸ್ಕ್ವೇರ್ ಆಗಿದೆ ನೋಡಿ ಜಾಗ. ಏನು ಸೂಪರಾಗಿದೆ. ಮಣ್ಣಂತೂ ಎಲ್ಲ ಫುಲ್ ರೆಡ್ ಸಾಯಲು. ಖಾಲಿ ಜಾಗ. ಇವರು ಬೋರ್ಗಿರು ಏನೋ ಹಾಕ್ಸಿಲ್ಲ, ಎಲ್ಲ ಸುತ್ತ ತೋಟಗಳೇ. ಇದೊಂದೇ ಖಾಲಿ ಜಾಗ ಬಿದ್ದಿರೋದು. ಮಣ್ಣಂತೂ ಎಲ್ಲ ಫುಲ್ ರೆಡ್ಡು. ನೀವು ಹೆಂಗೆ ಬೇಕೋ ಹಂಗೆ ಡೆವಲಪ್ಮೆಂಟ್ ಮಾಡ್ಕೋಬೋದು. ಕೊಳ್ಳೇಗಾಲ ಟೌನಿಂದ 4 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 135 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 30 ಕಿಲೋಮೀಟ್ರ್ ಆಗುತ್ತಾ. ನೋಡಿ ಸುತ್ತ ಎಲ್ಲ ತೋಟಗಳೇ. ಇದು ನೋಡಿ ಬೆಂಗಳೂರು ತಗೊಂಡಿರೋಂಥ ಇದು 2 ಎಕರೆ. ಅದರ ಪಕ್ಕದ ಜಾಗನೇ ಇದು. 3 ಎಕರೆ 17 ಸೆಂಟು ಜಾಗ ಮಾತ್ರ ಸೂಪರಾಗಿದೆ. ರೆಡ್ ಮಣ್ಣು, ಜನರಲ್ಲು, ಪಿತ್ರಾಜಿತ, ಡೈರೆಕ್ಟ್ ಪಾರ್ಟಿ, ಲೀಗಲ್ ಡಾಕ್ಯುಮೆಂಟು. ಒಳ್ಳೆ ಲೊಕೇಶನ್ಲಿದೆ ನೋಡಿ. ಇಲ್ಲಿ ಪಕ್ಕದಲ್ಲಿ ಒಳ್ಳೆ ಗುಡ್ಡ ಎಲ್ಲ ಐತೆ. ಜಾಗ ಮಾತ್ರ ಒಳ್ಳೆ ಈವಿದೆ. ಬೋರ್ ಹಾಕ್ಸ್ಕೊಂಡ್ರೆ ಒಳ್ಳೆ ನೀರಂತೂ ಬರ್ತಾ. ಎಲ್ಲ ಸುತ್ತಗಳ ತೋಟಗಳೇ. ಇವ್ರ ಎಕರೆ 53 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಏನೋ ಹೆಚ್ಚು ಕಮ್ಮಿ 1 ಲಕ್ಷ 2 ಲಕ್ಷ ಡಿಫ್ರೆನ್ಸ್ ಆಗ್ಬೋದು. 3 ಎಕರೆ 17 ಸೆಂಟು ಜಾಗ ಮಾತ್ರ ಸೂಪರಾಗಿದೆ. ಫೆನ್ಸ್ ಹಾಕ್ಬಿಟ್ಟು, ಬೋರ್ ಹಾಕ್ಸ್ಬಿಟ್ಟು, ಡ್ರಾಗನ್ನು, ಬಟ್ರ್ ಪುಡ್ಸು, ಪಪ್ಪಾಯಿ, ಬಾಳೆ, ಅಡಿಕೆ, ತೆಂಗು, ಮಾವು, ಸಪೋಟೊ, ತರಕಾರಿ ಬೆಳೆಯೋಕ್ಕಂತೂ ಇನ್ನೂ ಸೂಪರಾಗಿದೆ. ಟೌನ್ಗೆ ಹತ್ತಿರ ಇರುವಂಥ ಜಾಗ. ಇವರು 53 ಲಕ್ಷ ಎಕರೆ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ತಾರ್ ರೋಡಿಂದ 350 400 ಮೀಟ್ರು.